ಮೋಡ್ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ನಮ್ಗೆ ಇಲ್ಲಿ ಎಂ ಅಂತ ಬಟನ್ ಇದೆ. ಇದನ್ನ ಒತ್ತಿದಾದ್ಮೇಲೆ ನಮ್ಗೆ ಪರ್ಫಾರ್ಮೆನ್ಸ್ ಎಲ್ಲ ಇದೆ. ಇವಾಗ ಈಕೋಕ್ ಶಿಫ್ಟ್ ಮಾಡ್ಕೊಂಡು ಮತ್ತೆ ಜಾಯ್ ಸ್ಟಿಕ್ ಅಲ್ಲಿ ನೀವು ಮೇಲೆಗಡೆ ಟಾಗಲ್ ಮಾಡಿದ್ರೆ ನಮ್ಗೆ ಮೇನ್ ಸೆಟ್ಟಿಂಗ್ಸ್ ಅಲ್ಲಿ ಅಪಿಯರೆನ್ಸ್ ಇದೆ. ಅಪಿಯರೆನ್ಸ್ ಅಲ್ಲಿ ನಮ್ಗೆ ಗೋಲ್ಡ್ ಲೈನ್ ಇದೆ. ಗೋಲ್ಡ್ ಲೈನ್ ಅಲ್ಲಿ ಓಡೋಮೀಟರ್, ಟ್ರಿಪ್ 1, ಟ್ರಿಪ್ 2, ಔಟ್ಸೈಡ್ ಟೆಂಪರೇಚರ್ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಾಗ ನೀವು ಡಿಸ್ಪ್ಲೇ ಚೇಂಜ್ ಮಾಡ್ಕೊಬಹುದು ಡಾರ್ಕ್ ಇಂದ ಲೈಟ್ ಮೋಡ್ ಗೆ. ಮತ್ತೆ ಬ್ರೈಟ್ನೆಸ್ ಅಲ್ಲಿ ನೀವು ಬ್ರೈಟ್ನೆಸ್ ನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡ್ಕೊಬಹುದು. ಸ್ಕ್ರೀನ್ ಟೈಪ್ ಅಲ್ಲಿ ನೀವು ಅನಲಾಗ್ ಡಿಸ್ಪ್ಲೇ ಸೆಟ್ ಮಾಡಿದ್ರೆ ಈ ತರ ಇರುತ್ತೆ. ಡಿಜಿಟಲ್ ಸೆಟ್ ಮಾಡಿದ್ರೆ ಈ ತರ ಇರುತ್ತೆ. ಟ್ರಿಪ್ ಪ್ರಿಫರೆನ್ಸ್ ಅಲ್ಲಿ ರೀಸೆಟ್ ಮಾಡಬಹುದು ನೀವು ಟ್ರಿಪ್ ನ. ಅನಲಾಗ್ ಕನ್ಸೋಲ್ ಮತ್ತೆ ಡಿಜಿಟಲ್ ಕನ್ಸೋಲ್ ಇರುತ್ತೆ. ಮತ್ತೆ ಮೈ ವೆಹಿಕಲ್ ಅಲ್ಲಿ ಟ್ರಿಪ್ 1, ಟ್ರಿಪ್ 2, ಫ್ಯೂಲ್ ಎಫಿಷಿಯಂಟ್, ಫ್ಯೂಲ್ ರೇಂಜ್, ಫ್ಯೂಲ್ ಕನ್ಸ್ಯೂಮ್ಷನ್ ಮತ್ತೆ ಬ್ಯಾಟ್ರಿ ಗೇಜ್ ನಾವು ಆಗ್ಲೇ ತೋರಿಸ್ದಂಗೆ ಎಲ್ಲ ಇರುತ್ತೆ ಇದ್ರಲ್ಲಿ. ಸಿಸ್ಟಮ್ ಅಲ್ಲಿ ಕ್ಲಾಕ್ ರೀಸೆಟ್ ಮಾಡೋದು, ಸ್ಪೀಡ್, ಡಿಸ್ಟೆನ್ಸ್, ಫ್ಯೂಲ್ ಕನ್ಸಂಪ್ಷನ್, ಟೆಂಪರೇಚರ್, ಲ್ಯಾಂಗ್ವೇಜ್, ಬ್ಯಾಟ್ರಿ ರೀಸೆಟ್ ಮತ್ತೆ ಇನ್ಫಾರ್ಮೇಶನ್ಸ್ ಹೋದ್ರೆ ನೀವು ನೋಟಿಫಿಕೇಶನ್ಸ್ ಮತ್ತೆ ಫರ್ಮ್ ವೇರ್ ವರ್ಷನ್ ಇದೆ ಮತ್ತೆ ಫೇವರೇಟ್ಸ್ ಇದೆ.